ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಜಂಜಾನೀತ್ ಕೊಲ್ಲಾಪುರ್ ಮಿಸಲ್ ಪಾವ್ ರೆಸಿಪಿ ಹೇಳ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ನೋಡಿ, ಗ್ಯಾಸ್ ಚಾಲು ಮಾಡ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಡು ನಾನು ಒಂದು ಸಣ್ಣಾಗಿ ಕಟ್ ಮಾಡ್ಕೊಂಡದ್ದು ಈರುಳ್ಳಿ ಹಾಕೊಂಡಿದ್ದೀನಿ. 1-2 ಚಮಚ ನಾನು ಎಣ್ಣೆ ಹಾಕೊಂಡಿದ್ದೀನಿ. ಇದು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ನಾವು ಇಲ್ಲಿ ಕುಕ್ಕರ್ ಒಳಗೆ ಶಾರ್ಟ್ ಕಟ್ ಮಾಡ್ಕೊಳ್ಳೋಣ. ಕುಕ್ಕರ್ ಒಳಗೆ ಜಲ್ದಿ ಆಗುತ್ತೆ ಅಂತ ನಾನು ಕುಕ್ಕರ್ ಒಳಗೆ ಮಾಡ್ಕೊಂಡಿದ್ದೀನಿ. ಕರಿಬೇವು ಹಾಕೊಂಡಿದ್ದೀನಿ ಒಂದು ಸ್ವಲ್ಪ. ಧನಿಯಾ ಪೌಡರ್ ಹಾಕೊಂಡಿದ್ದೀನಿ 1 ಚಮಚ. ಅರಿಶಿನ ಪುಡಿ ಒಂದು ಅರ್ಧ ಚಮಚ ಹಾಕೊಂಡಿದ್ದೀನಿ. ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಟೊಮೆಟೊ ಹಾಕೊಂಡಿದ್ದೀನಿ ಸಣ್ಣಾಗಿ ಕಟ್ ಮಾಡಿಕೊಂಡು. ಟೊಮೆಟೊ ಸಾಫ್ಟ್ ಆಗೋ ತನಕ ನಾವು ಇದು ಹುರ್ಕೊಳ್ಳೋಣ. ನೋಡಿ, ಸಾಫ್ಟ್ ಆಗಿದೆ. ನೋಡಿ, ನಾನು ಇಲ್ಲಿ ಮಡಿಕೆ ಕಾಳು ಸ್ಪ್ರೌಟ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸುಮಾರು ಇದು 3 ಕಪ್ ಇದೆ. ಇದು ನಾನು 1 ಕಪ್ದಷ್ಟು ಯೂಸ್ ಮಾಡಿದ್ದೀನಿ. ನೋಡಿ, ಇದು 2 ಕಪ್ನಷ್ಟಿದೆ. ನಾನು ಇದು ಸೈಡ್ ಇಟ್ಕೊಳ್ಳೋಣ. ಇದು ಎಣ್ಣೆ ಒಳಗೆ ಸ್ವಲ್ಪ ಹುರ್ಕೋಬೇಕು. ಒಂದು 2 ಗ್ಲಾಸ್ ನಾನು ನೀರು ಹಾಕೊಂಡಿದ್ದೀನಿ. ನೀರು ಹಾಕೊಂಡು ಲೀಡ್ ಮುಚ್ಕೊಂಡು 2 ಶಿಟ್ಟಿ ಕೂಗಿಸ್ಕೋಬೇಕು. ನಾನು ಮತ್ತೊಂದು ಸೈಡ್ ಒಳಗೆ ನಾನು ಒಲೆ ಮ್ಯಾಗ ಇಟ್ಕೊಂಡಿದ್ದೀನಿ. ನಾನು ಇದು ಮತ್ತೊಂದು ಪ್ರೊಸೀಜರ್ ಮಾಡೋಣ. ನೋಡಿ, ನಾವು ಇಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ ಈ ರೀತಿ ನಾನು ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಅದರ ಒಳಗೆ ನಾನು 2 ಈರುಳ್ಳಿ ಇಟ್ಕೊಂಡಿದ್ದೀನಿ. ಈ ರೀತಿ ಇದು ಚೆನ್ನಾಗಿ ಹುರ್ಕೋಬೇಕು. ಒಂದು ಸ್ವಲ್ಪ ಕೊಬ್ಬರಿ ತುಕಡ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಕೊಬ್ಬರಿ ಏನಿದೆಲ್ಲ ಜಲ್ದಿ ಹುರಿಯುತ್ತೆ. ಈರುಳ್ಳಿ ಏನಿದೆಯಲ್ಲ ಇದು ಸ್ವಲ್ಪ ಟೈಮ್ ಹಿಡುತ್ತೆ. ನೋಡಿ, ಈ ರೀತಿ ಕಪ್ ಆಗೋ ತನಕ ಹುರ್ಕೋಬೇಕು. ನೋಡಿ, ಇದು ನಾನು ಹುರ್ಕೊಂಡು ಇಟ್ಕೊಂಡಿದ್ದೀನಿ. ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ನಾನು ಇಲ್ಲಿ ಒಂದು ಪ್ಲೇಟ್ ಒಳಗೆ ಕಟ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡಿದ್ದೀನಿ. ನಾವು ಇದು ಮಸಾಲ ರೆಡಿ ಮಾಡೋಣ. ನೋಡಿ, ಇಲ್ಲಿ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಇದ್ರೊಳಗೆ ನಾನು ಮಸಾಲ ಹುರ್ಕೊಂಡಿದ್ದೀನಲ್ಲ ಅದು ಹಾಕೊಳ್ಳೋಣ. ಹಾಕ್ಕೊಂಡು ನಾನು ಇದು ಸಣ್ಣ ಮಾಡ್ಕೊಳ್ಳೋಣ. ನೋಡಿ, ಒಂದು ಪೇಸ್ಟ್ ಥರ ಮಾಡ್ಕೋಬೇಕು. ನೋಡಿ, ಇದು ರೆಡಿ ಆಗಿದೆ. ಇದಕ್ಕೆ ಕಾಲ ಮಸಾಲ ಅಂತ ಕರೀತಾರೆ ಇದಕ್ಕೆ. ನೋಡಿ, ನಾನು 2 ಶಿಟ್ಟಿ ಕೊಟ್ಟಿದ್ದೇನೆ ಎಲ್ಲ ಅದು ಕುದ್ದಿದೆ ಚೆನ್ನಾಗಿ. ಇದು ಸೈಡ್ ಇಟ್ಕೊಳ್ಳೋಣ. ನಾವು ಇದಕ್ಕೆ ತಡಕ ಹೊಡ್ಕೊಳ್ಳೋಣ. ನೋಡಿ, ನಾನು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 4 ಚಮಚ ನಾನು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಒಂದು ಈರುಳ್ಳಿ ಹಾಕೊಂಡಿದ್ದೀನಿ ಸಣ್ಣಾಗಿ ಕಟ್ ಮಾಡಿಕೊಂಡು. ಇದು ಚೆನ್ನಾಗಿ ಹುರ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ 1 ಚಮಚ. ನೋಡಿ, ಕಾಂದ ಲಸನ್ ಮಸಾಲ ಹಾಕ್ಕೊಂಡಿದ್ದೀನಿ. ನಾವು ಮನೆಯಲ್ಲಿ ಮಸಾಲ ಹಾಕ್ಕೊಂಡು ಖಾರ ಮಾಡ್ಕೊತೇವಲ್ಲ ಅದೇ ಯೂಸ್ ಮಾಡಿದ್ದೀನಿ. ನೋಡಿ, ಇದು ಕಾಲ ಮಸಾಲ ರೆಡಿ ಮಾಡ್ಕೊಂಡಿದ್ದೇವಲ್ಲ ಅದು ಹಾಕೋಣ. ನೋಡಿ, ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2-3 ನಿಮಿಷ ಈ ರೀತಿ ಚೆನ್ನಾಗಿ ಕುದಿಸಬೇಕು. ನೋಡಿ, ಈ ರೀತಿ ಮೇಗೆ ಎಣ್ಣೆ ತೇರಬೇಕು. ಆ ಮಟ ಈ ರೀತಿ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ನಾನು ಇಲ್ಲಿ 1 ಗ್ಲಾಸ್ ನೀರು ಹಾಕೊಂಡಿದ್ದೀನಿ ಮೊದಲೇ.
ಇದು ನಾನು ಬಿಸಿ ನೀರು ಯೂಸ್ ಮಾಡಿದ್ದೀನಿ. ಬಿಸಿ ನೀರು ಯಾಕಂದರೆ ಚೆನ್ನಾಗಿ ಕಲರ್ ಬರಲಿ ಅಂತ ಬಿಸಿ ನೀರು ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾವು ಕುಕ್ಕರ್ ಒಳಗೆ ಕುದಿಸ್ಕೊಂಡಿದ್ದೇವಲ್ಲ ಅದು ಹಾಕೊಂಡಿದ್ದೀನಿ. ನೋಡಿ, ಇದು ಚೆನ್ನಾಗಿ ಕುದಿಬೇಕು. ಸುಮಾರು ಒಂದು 5-6 ನಿಮಿಷ ಸಣ್ಣ ಗ್ಯಾಸ್ ಇಟ್ಕೊಂಡು ಕುದಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ಈ ರೀತಿ ಆಗ್ತದೆ ಕುದ್ಬಳಕೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ನೋಡಿ, ನಾನು ಇಲ್ಲಿ ಮತ್ತೊಂದು ಪ್ರೊಸೀಜರ್ ಮಾಡ್ಕೊಳ್ಳೋಣ. ನೋಡಿ, ನಾನು ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1-2 ಚಮಚ ಎಣ್ಣೆ ಹಾಕೊಂಡಿದ್ದೀನಿ. ನಾವು ಮಡಿಕೆ ಕಾಳು ಉಸಳ ಮಾಡ್ಕೊಳ್ಳೋಣ. 4 ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಸಣ್ಣಾಗಿ ಕಟ್ ಮಾಡಿಕೊಂಡು. ನೀವು ಎಷ್ಟು ಖಾರ ತಿಂತೀರಲ್ಲ ಅಷ್ಟು ಯೂಸ್ ಮಾಡಿ. ನೋಡಿ, ಸ್ಪ್ರೌಟ್ಸ್ ಹಾಕೊಂಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡಿದ್ದೀನಿ. 1 ಚಮಚ ನಾನು ಮಸಾಲಾ ಖಾರ ಯೂಸ್ ಮಾಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕೊಂಡಿದ್ದೀನಿ. ಪ್ಲೇಟ್ ಮುಚ್ಕೊಂಡು 1-2 ನಿಮಿಷ ಸಣ್ಣ ಗ್ಯಾಸ್ ಇಟ್ಕೊಂಡು ನಾವು ಇದು ಕುದಿಸ್ಕೊಳ್ಳೋಣ. ನೋಡಿ, ಇದು ಕುದ್ದಿದೆ, ರೆಡಿ ಆಗಿದೆ. ನೋಡಿ, ಅದು ನಾನು ಸೈಡ್ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ. ನೋಡಿ, ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಇಟ್ಕೊಂಡು 1/2 ಚಮಚ ಜೀರಿಗೆ ಹಾಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ. 1-2 ಚಮಚ ಎಣ್ಣೆ ಹಾಕೊಂಡಿದ್ದೀನಿ. ಒಂದು ಈರುಳ್ಳಿ ಹಾಕೊಂಡಿದ್ದೀನಿ, ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 4-5 ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಒಂದು ಎಲೆ ಕರಿಬೇವು ಹಾಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡಿದ್ದೀನಿ. ನೋಡಿ, 3 ಆಲೂಗಡ್ಡೆ ನಾನು ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದು ಹಾಕೊಂಡಿದ್ದೀನಿ. ನೀವು ಈ ರೀತಿ ಒಡ್ಕೊಂಡು ಹಾಕೋಬಹುದು, ಕಟ್ ಮಾಡ್ಕೊಂಡು ಹಾಕೋಬಹುದು. ನೋಡಿ, ಇದು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ದಪ್ಪಾಗಿ ಇರಬೇಕು. ಸ್ವಲ್ಪ ಜಾಸ್ತಿ ಸಣ್ಣ ಮಾಡ್ಕೊಳಕ್ ಹೋಗಬೇಡಿ. ರುಚಿ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ನೋಡಿ, ಬಟಾಟೆ ಭಾಜಿ ರೆಡಿ ಆಗಿದೆ. ಇದು ಸೈಡ್ ಇಟ್ಕೊಳ್ಳೋಣ. ನೋಡಿ, ನಾವು ಇಲ್ಲಿ ಪ್ಲೇಟ್ ಹಚ್ಕೊಳ್ಳೋಣ. ನಾವು ಸ್ಪ್ರೌಟ್ಸ್ ಉಸಳ ಮಾಡ್ಕೊಂಡಿದ್ದೇವಲ್ಲ ಅದು ಹಾಕೋಣ. ಬಟಾಟೆ ಭಾಜಿ ಹಾಕೊಳ್ಳೋಣ. ಹಾಕೊಂಡು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಕಟ್ ಹಾಕೊಳ್ಳೋಣ. ಇದಕ್ಕೆ ರಸ ಅಂತೂ ಕರೀತಾರೆ.
ನೋಡಿ ನಾನು ಇಲ್ಲಿ ಪರ್ಸನ ಹಾಕೊಂಡಿದ್ದೀನಿ. ಸ್ವಲ್ಪ ಉಳ್ಳಿಗಡ್ಡಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ನೋಡಿ ನಾನು ಇಲ್ಲಿ 2 ಪಾವ್ ಇಟ್ಕೊಂಡಿದ್ದೀನಿ. ನೋಡಿ ಒಂದು ಅರ್ಧ ವಾಟ್ಕದಷ್ಟು ನಾನು ಮೊಸರು ಹಾಕೊಂಡಿದ್ದೀನಿ. ಮೊಸರು ಯಾಕಂದರೆ ಏಕ್ದಮ್ ಇರುತ್ತೆ ಅಲ್ಲ ಇದು ಭಾಜಿ, ಇದು ಜಾಸ್ತಿ ಖಾರ ಇರುತ್ತೆ ಅಲ್ಲ, ಅದಕ್ಕೆ ಇದು ಖಾರ ಹತ್ತಿದ ಬಳಕೆ ಈ ಮೊಸರು ಯೂಸ್ ಮಾಡ್ತಾರೆ. ನೋಡಿ ಜಂಜಾನೀರ್ ಕೊಲ್ಲಾಪುರಿ ಮಿಸಲ್ ಪಾವ್ ರೆಡಿ ಆಗಿದೆ. ನಿಮಗೆ ಹೇಗೆ ಅನಿಸಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.